ಧೃತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜ ಶಿರತ್ನಾಡ್ಯಾಂ ವಂದೇ ಭಾರತ ಮಾತರಂ. ಶೇಷಾದ್ರಿಪುರಂ ಸಂಜೆ ಕಾಲೇಜು, ಯೂತ್ ರೆಡ್ ಕ್ರಾಸ್ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆ ಹಾಗೂ ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ವಿದ್ಯುತ್ ವಾಣಿ ಇವರುಗಳ ಸಹಯೋಗದೊಂದಿಗೆ ಶೇಷಾದ್ರಿಪುರಂ ಸಂಜೆ ಕಾಲೇಜಿನ ಈ ಸುಂದರ ಸಭಾಂಗಣದಲ್ಲಿ ಆಯೋಜಿಸಿರುವಂತಹ ವಿದ್ಯುತ್ ಸುರಕ್ಷತಾ ಮಹಾ ಅಭಿಯಾನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆ ಪ್ರತಿ ವರ್ಷ ವಿದ್ಯುತ್ ಸುರಕ್ಷತಾ ಮಹಾ ಅಭಿಯಾನವನ್ನ ಹಮ್ಮಿಕೊಳ್ಳುತ್ತೆ. ಅದು ಕೆಲವು ದಿನಗಳ ಕಾಲ ನಡೆಯುತ್ತೆ. ಅದರ ಜೊತೆಗೆ ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಕೈ ಜೋಡಿಸಿ ಇಡೀ ವರ್ಷ ಪೂರ್ತಿ ಕರ್ನಾಟಕದಾದ್ಯಂತ ವಿದ್ಯುತ್ ಸುರಕ್ಷತಾ ಮಹಾ ಅಭಿಯಾನವನ್ನ ಆಯೋಜಿಸ್ತಾ ಬಂದಿರುವಂಥದ್ದು ವಿಶೇಷವಾದಂತಹ ಸಂಗತಿ. ಬಂಧುಗಳೇ, ಮುಖ್ಯವಾಗಿ ಎಲ್ಲ ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಇಲ್ಲಿ ಸೇರಿದ್ದೀರಾ. ನಾವೆಲ್ಲರೂ ಕೂಡ ಬೆಳಗ್ಗೆಯಿಂದ ಸಂಜೆಯವರೆಗೆ ವಿದ್ಯುತ್ತನ್ನ ಬಳಕೆ ಮಾಡ್ತೇವೆ. ಇವತ್ತಿನ ಜೀವನದಲ್ಲಿ ವಿದ್ಯುತ್ ಇಲ್ಲ ಅಂತಂದ್ರೆ ನಮ್ಮ ಜೀವನವನ್ನ ಕಲ್ಪನೆ ಮಾಡ್ಕೊಳ್ಳೋದಿಕ್ಕೂ ಆಗಲ್ಲ. ಹಾಗಾದ್ರೆ ಈ ವಿದ್ಯುತ್ತನ್ನ ಅತ್ಯಂತ ಸುರಕ್ಷತೆಯಿಂದ ಬಳಸುವಂಥದ್ದು ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಇದು ಕೇವಲ ಸರ್ಕಾರ ಇರ್ಬೋದು ಅಥವಾ ಸಂಘ ಸಂಸ್ಥೆಗಳು ಮಾತ್ರ ಈ ಜಾಗೃತಿಯನ್ನು ಮೂಡಿಸೋದಲ್ಲ. ಇವತ್ತಿನ ಯುವಕರು, ತರುಣರು, ನಾವೆಲ್ಲರೂ ಕೂಡ ಇದನ್ನೊಂದು ಪ್ರತಿಜ್ಞೆಯಾಗಿ ತೆಗೆದುಕೊಂಡು ವಿದ್ಯುತ್ತನ್ನ ರಕ್ಷಣೆ ಮಾಡುವಂತಹ, ಬಳಸುವಂತಹ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಶೇಷಾದ್ರಿಪುರಂ ಸಂಜೆ ಕಾಲೇಜಿನ ಸಹಯೋಗದೊಂದಿಗೆ ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದೆ. ಮೊದಲನೇದಾಗಿ ಶೇಷಾದ್ರಿಪುರಂ ಸಂಜೆ ಕಾಲೇಜಿನ ಆಂಥಮ್ನ ಮುಖಾಂತರ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. Good evening to one and all present here. I am Grishma from second year BCom. It gives me immense pleasure to welcome you all to the Electricity Awareness Program 2025. I extend a warm welcome to our guest of honor, Sri Ramachandra R. Anaveri sir, Managing Director of Ashwaraamanuja Media Private Limited. We welcome you sir on behalf of Sheshadripuram Evening College. I would also like to welcome Srimati Sumalata R. Ma'am, Chief Executive Officer of Ashwaraamanuja Media Private Limited. We welcome you ma'am on behalf of Sheshadripuram Evening College. ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಅಧ್ಯಕ್ಷರು ಮತ್ತು ಮಹನೀಯರೇ, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ 5 ವರ್ಷಗಳಿಂದ ವಿದ್ಯುತ್ ಸುರಕ್ಷತಾ ಅಭಿಯಾನ ಅಂತವಂಥವು ವಿಭಿನ್ನವಾದ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಏನಿಕೆಯಿಂದ ಇತ್ತೀಚಿನ ದಿನಗಳಲ್ಲಿ ಹಲವಾರು ಪ್ರಕರಣಗಳು ವಿದ್ಯುತ್ ಅಪಘಾತದಿಂದಲೇ ಹೆಚ್ಚಾಗ್ತಾ ಇದೆ. ಆದರೆ ಅದನ್ನು ತಡೆಯೋ ನಿಟ್ಟಿನಲ್ಲಿ ಹಲವಾರು ವಿಭಿನ್ನ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದ್ಕೊಂಡು ಈ ವರ್ಷ ಇಡೀ ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಜನವಸತಿ ಪ್ರದೇಶಗಳಲ್ಲಿ ಈ ಕಾರ್ಯಕ್ರಮನ ಮುಂದುವರಿಸ್ಕೊಂಡು ಬರ್ತಾಯಿದ್ವಿ. ಈ ನಮ್ಮ ವಿದ್ಯುತ್ ಸುರಕ್ಷತಾ ಅಭಿಯಾನಕ್ಕೆ ಬೆಸ್ಕಾಂ ಮತ್ತು ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ಸಂಪೂರ್ಣ ಸಹಕಾರದೊಂದಿಗೆ ನಮ್ಮ ಶಾಲಾ
ಶೇಷಾದ್ರಿಪುರಂ ಕಾಲೇಜ್ ಆಡಳಿತ ಮಂಡಳಿಯೊಂದಿಗೆ ಇವತ್ತಿಲ್ಲಿ ಹಮ್ಮಿಕೊಂಡಿರುವುದು ತುಂಬ ಸಂತಸದ ವಿಷಯವಾಗಿದೆ. ಧನ್ಯವಾದಗಳು. Thank you, sir, for your insightful speech. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿರುವ ಅಶ್ವರಾಮಾರ್ಜುನ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ರಾಮಚಂದ್ರ ಆರ್ ಆನೆವೇರಿಯವರೇ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಶ್ರೀಮತಿ ಸುಮಲತಾ ಆರ್ ಅವರೇ, ಪ್ರೈಮ್ ನ್ಯೂಸ್ ಪ್ರೊಡ್ಯೂಸರ್ ಶ್ರೀ ಟಿ ಎನ್ ರವಿಕುಮಾರ್ ಅವರೇ, ಶ್ರೀ ಪಿ ಸಿ ನಾರಾಯಣ್ ಸರ್ ಅವರೇ, ಬೆಸ್ಕಾಂನ ನಮ್ಮ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರೇ, ಬೆಸ್ಕಾಂ ಸಿಬ್ಬಂದಿಗಳೇ, ಮಾಧ್ಯಮ ಮಿತ್ರರೇ ಹಾಗೂ ನನ್ನೆಲ್ಲ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರುವ ವಿದ್ಯಾರ್ಥಿಗಳೇ. ಸೊ ತಮಗೆಲ್ಲ ಗೊತ್ತಿರುವಂಗೆ ಯಾವುದೇ ದೇಶದ ಪ್ರಗತಿಯನ್ನು ಮೆಜರ್ ಮಾಡಬೇಕಾದ್ರೆ ಅದರಲ್ಲಿ ಒಂದು ಭಾಗವಾಗಿ ಪರ್ ಕ್ಯಾಪಿಟಾ ಯೂನಿಟ್ ಕನ್ಸಂಪ್ಷನ್, ಎನರ್ಜಿ ಯೂನಿಟ್ ಕನ್ಸಂಪ್ಷನ್ ಅನ್ನನ್ನು ಗಣನೆಗೆ ತಗೊಳ್ತಾರೆ. ಸೊ ಅದರಲ್ಲಿ ನಮ್ಮ ಭಾರತ ದೇಶದ ಪರ್ ಕ್ಯಾಪಿಟಾ ಯೂನಿಟ್ ಎನರ್ಜಿ ಕನ್ಸಂಪ್ಷನ್ ಎಷ್ಟಿದೆ ಅಂದರೆ, ಪ್ರತಿ ವ್ಯಕ್ತಿ ಸರಾಸರಿ ಪ್ರತಿ ವರ್ಷ 1395 ಯೂನಿಟ್ಸ್ ಅಂದರೆ KWH ಅವರ್ಸನ್ನು ಯೂಸ್ ಮಾಡ್ತಾನೆ. ಸೊ ಇದು 2006, 2007 ಅಥವಾ 8ನೇ ಸಾಲಿನಿಂದ ನೋಡಿದ್ರೆ 100% ಇನ್ಕ್ರೀಸ್ ಆಗಿದ್ದೀವಿ ನಾವು. ಆವಾಗ ಅರ್ಧ 600, 700 ಅಷ್ಟಿತ್ತು, ಅದನ್ನು ಈಗ 1400ಕ್ಕೆ ಬಂದಿದ್ವಿ. ಇದನ್ನು ನಾವು ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಚೈನಾ ಇಷ್ಟೊಂದು ಪ್ರಗತಿ ಹೊಂದಿದೆ, ಅಲ್ಲಿ ಎಷ್ಟು ಕನ್ಸಂಪ್ಷನ್ ಮಾಡ್ತಾರಪ್ಪ ಅಂದರೆ ಸರಿ ಸುಮಾರು 6112 ಯೂನಿಟ್ಸು. ಅದನ್ನೇ ಅಮೇರಿಕಾದಂಥ ದೇಶಕ್ಕೆ ತೊಗೊಂಡ್ರೆ 13,000 ಯೂನಿಟ್ಸು ಪರ್ ಪರ್ಸನ್ ಪರ್ ಇಯರ್ ಕನ್ಸ್ಯೂಮ್ ಮಾಡ್ತಾರೆ. ಸೊ ನಾವು ಕೂಡ ಇನ್ನೂ ಈಗ ಬೆಳೀತಾ ಇರೋ ರಾಷ್ಟ್ರ ಇರೋದ್ರಿಂದ ಸೊ ನಮ್ಮ ಪರ್ ಕ್ಯಾಪಿಟಲ್ ಎನರ್ಜಿ ಕನ್ಸಂಪ್ಷನ್ ಕೂಡ ಶಾರ್ಟ್ಲಿ ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಇನ್ನು 3-4-5 ವರ್ಷದಲ್ಲಿ ಡಬಲ್ ಆಗ್ಬೋದು, ಟ್ರಿಪಲ್ ಆಗ್ಬೋದು. ಸೊ ಅದಕ್ಕೆ ತಕ್ಕಂಗೆ ನಾವು ಎಲೆಕ್ಟ್ರಿಕಲ್ ನೆಟ್ವರ್ಕನ್ನು ಇಂಪ್ರೂವ್ ಮಾಡಬೇಕಾಗುತ್ತೆ, ಜನ್ರೇಷನ್ ಇಂಪ್ರೂವ್ ಮಾಡಬೇಕಾಗತ್ತೆ. ಸೊ ಅಷ್ಟೇ ಲೈನ್ಗಳಾಗಲಿ, ಅಷ್ಟೇ ಸಬ್ಸ್ಟೇಷನ್ಸ್ಗಳಾಗಲಿ ಬರ್ತಾ ಹೋಗುತ್ತೆ. ಬಟ್ ಅದಕ್ಕೆ ತಕ್ಕಂಗೆ ನಾವು ಸುರಕ್ಷತೆ ಬಗ್ಗೆ ಕೂಡ ಧ್ಯಾನ ಕೊಡಬೇಕು. ಯಾಕಂದರೆ ನಿಮಗೊಂದು ಸ್ಟಡಿ ಹೇಳುತ್ತೆ, 2023-24ರಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ಇಡೀ ಇಂಡಿಯಾ ದೇಶದಲ್ಲಿ ಒಂದು ವರ್ಷದಲ್ಲಿ ಎಷ್ಟು ಜನ ಅಸುನೀಗಿದ್ದಾರೆ ವಿದ್ಯುತ್ ಶಕ್ತಿ ಅಪಘಾತದಿಂದ ಅಂದರೆ ಸರಿಸುಮಾರು 12,000ದಿಂದ 14,000 ಜನ ಅಂತ ರಫ್ ಎಸ್ಟಿಮೇಟ್. ಸಾಕಷ್ಟು ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸ್ ರಿಪೋರ್ಟ್ ಆಗಲ್ಲ, ಗೊತ್ತಾಗಿರೋ ಅಂದಾಜಿನ ಪ್ರಕಾರ 12,000ರಿಂದ 14,000. ಕ್ಯಾನ್ ಯು ಇಮ್ಯಾಜಿನ್? ಅಂದರೆ ಪ್ರತಿದಿನ 30ರಿಂದ 34 ಜನ ಸಾಯ್ತಾರೆ ನಮ್ಮಲ್ಲಿ ಎಲೆಕ್ಟ್ರಿಸಿಟಿಯಿಂದ, ನಮ್ಮ ಇಡೀ ಇಂಡಿಯಾ ದೇಶದಲ್ಲಿ. ಸೊ ನಮ್ಮ ಕರ್ನಾಟಕ ಮಟ್ಟಕ್ಕೆ ಬರಬೇಕಾದ್ರೆ ಸುಮಾರು 508, 510 ಆಕ್ಸಿಡೆಂಟ್ಗಳಾಗ್ತವೆ ಪ್ರತಿ ವರ್ಷ. ಸೊ ಅಂದರೆ ನಮ್ಮದು ಕೂಡ ಪ್ರತಿದಿನ 1-2 ಸಾವಾಗುತ್ತೆ ನಮ್ಮ ರಾಜ್ಯದಲ್ಲಿ ಕೇವಲ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸಿಂದ. ಸೊ ಇದನ್ನೆಲ್ಲ ತಡೆಗಟ್ಟಬೇಕಾಗಿರೋದು ತುಂಬ ಮುಖ್ಯವಾಗಿರುತ್ತೆ. ಇದನ್ನು ತಡೆಗಟ್ಟಬೇಕಾಗಿದ್ದರೆ ಇದಕ್ಕೆ ಸಂಬಂಧಪಟ್ಟ ರೂಲ್ಸ್ಗಳನ್ನು ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಅಂತ ಇದೆ, ಆಲ್ ಓವರ್ ಇಂಡಿಯಾ. ಅವರು ರೂಲ್ಸ್ ಫ್ರೇಮ್ ಮಾಡ್ತಾರೆ. ಸೊ ಮೆಜರ್ಸ್ ಏನೇನು ಸೇಫ್ಟಿ ಪ್ರಿಕಾಷನ್ಸ್ ತೊಗೋಬೇಕು ಅಂತ. ಆಮೇಲೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ತಮಗೆಲ್ಲ ಗೊತ್ತು, ಅವರು ಸ್ಟ್ಯಾಂಡರ್ಡ್ ಸೆಟ್ ಮಾಡಿಸ್ತಾರೆ, ಯಾವ ಎಕ್ವಿಪ್ಮೆಂಟು ಏನು ರೇಟಿಂಗ್ಸ್ ಇರಬೇಕು, ಯಾವ ಥರ ಇರಬೇಕು ಅಂತ. ಸೊ ಅದ್ರ ಪ್ರಕಾರ ನಾವು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಎಲ್ಲ ಸೇಲ್ ಆಗುತ್ತೆ. ಈಗ ವಿದ್ಯುತ್ ಅಪಘಾತಗಳು ಯಾಕೆ ಆಗ್ತವೆ ಅಂತ ನೋಡಬೇಕಾದ್ರೆ ಕೆಲವೊಂದು ತಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ. ಮೇಜರ್ ಹಜಾರ್ಡಸ್ ಯಾವುದಕ್ಕಾಗುತ್ತೆ? ಫಸ್ಟ್ ಪಾಯಿಂಟ್, ಫಾಲ್ಟಿ ವೈರಿಂಗ್ ಆ್ಯಂಡ್ ಓವರ್ಲೋಡಿಂಗ್. ಸೊ ನಾವೇನು ಮಾಡಿಬಿಡ್ತೀವಿ, ಎಲ್ಲರೂ ಮನೆಯಲ್ಲಿ ವೈರಿಂಗ್ ಮಾಡಿಸೋದು ಅಂದರೆ ಯಾರಿಗೊಬ್ರಿಗೆ ಕರೆಯೋದು, ನೋಡಪ್ಪ ಹಿಂಗೆ ಮಾಡಬೇಕು, ನನಗೆ ಇಲ್ಲಿ ಸಪ್ಲೈ ಪಾಯಿಂಟ್ಸ್ ಬೇಕು ಅಂತ ಹೇಳಿ ಮಾಡ್ತೀವಿ. ಸೊ ಆ ಥರ ಮಾಡಬಾರ್ದು. ಅವಾಗೇನಾಗುತ್ತೆ, ಫಾಲ್ಟಿ ಎಷ್ಟು ರಿಕ್ವೈರ್ಡ್ ನಮ್ಮ ಲೋಡ್ ಇದೆ ಅದಕ್ಕೆ ತಕ್ಕಂಥ ವೈರ್ಗಳಾಗಲಿ, ಅದಕ್ಕೆ ತಕ್ಕಂಥ ಪ್ರೊಟೆಕ್ಷನ್ ಇಕ್ವಿಪ್ಮೆಂಟ್ಸ್ MCBs, ಫ್ಯೂಸು ಯೂಸ್ ಮಾಡಬೇಕು. ಸೊ ಅದನ್ನು ಮಾಡಬೇಕಾದ್ರೆ ಏನು ಮಾಡಬೇಕು, ನಾವು ಪ್ರೊಫೆಷ್ನಲ್ ಆಗಿರುವ ಅಂದರೆ ಅಧಿಕೃತ ವ್ಯಕ್ತಿಗಳು ಯಾರು ಕ್ವಾಲಿಫೈಡ್ ಇರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ITI ಆಗಲಿ, ಡಿಪ್ಲೊಮಾ ಆಗಲಿ ಮಾಡಿದವರು, ಅವರಿಗೆ ನಾವು ಸರ್ಕಾರದಿಂದ ಲೈಸೆನ್ಸ್ ಕೊಟ್ಟಿರ್ತೀವಿ, ಮಾನ್ಯತೆ ಕೊಟ್ಟಿರ್ತೀವಿ. ಅಂಥವರಿಂದನೇ ನೀವು ಕೆಲಸಗಳನ್ನು ಮಾಡಿಸ್ಕೋಬೇಕು. ಎಲ್ಲೋ ಚೀಪಾಗಿ ಮಾಡ್ತಾನೆ ಅಂತ ಲೇಮ್ಯಾನಿಂದ ಮಾಡಿಸ್ಬಾರ್ದು. ಫಸ್ಟ್ ಪಾಯಿಂಟ್ ಅದು. ಸೊ ಅದಕ್ಕೆ ಆಮೇಲೆ
ಸೇಮ್ BIS ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ ಅದೇ ಸ್ಟ್ಯಾಂಡರ್ಡ್ಸ್ ವೈರನ್ನು ಯೂಸ್ ಮಾಡಬೇಕು. ಚೀಪಾಗಿ ಸಿಗೋ ಮಾರ್ಕೆಟಲ್ಲಿ ಸಿಗೋ ಯಾವುದೇ ಇಕ್ವಿಪ್ಮೆಂಟ್ಸನ್ನು ಯೂಸ್ ಮಾಡೋ ಬದಲು BIS ಸ್ಟ್ಯಾಂಡರ್ಡ್ಸ್ ಸೆಟ್ ಏನು ಮಾಡಿರುತ್ತೆ, ಪರ್ಟಿಕ್ಯುಲರ್ ಹೌಸ್ ವೈರಿಂಗ್ ಅಂದರೆ ಏನು, ಹಾಸ್ಪಿಟಲ್ ವೈರಿಂಗ್ ಏನು, ಅದಕ್ಕೆ ಏನೇನು ಸಂಬಂಧಪಟ್ಟಂಗೆ ಏನೇನಿರುತ್ತೆ ಅದನ್ನೇ ನೀವು ಯೂಸ್ ಮಾಡಬೇಕು. ನಾವು ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರೇಟ್ ಡಿಪಾರ್ಟ್ಮೆಂಟ್ ಅಂದರೆ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಿಂದ ಪ್ರತಿ ವರ್ಷ CA ಗೈಡ್ಲೈನ್ಸ್ ಪ್ರಕಾರ ಜೂನ್ 26ರಿಂದ ಜುಲೈ 2ರವರೆಗೆ ಒಂದು ವಾರ ವಿದ್ಯುತ್ ಸುರಕ್ಷತಾ ಸಪ್ತಾಹ ಅಂತ ಮಾಡ್ತೀವಿ. ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲರಿಗೂ ಇದ್ರ ಬಗ್ಗೆ ತಿಳಿ ಹೇಳೋ ಪ್ರಯತ್ನ ಮಾಡ್ತೀವಿ. ಸೊ ನಮ್ಮ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳು ಸ್ಕೂಲು, ಕಾಲೇಜಸ್ಸು, ಇಂಡಸ್ಟ್ರೀಸಲ್ಲಿ ಬೆಸ್ಕಾಮ್ ಅವರಿಗೂ ಹಮ್ಮಿಕೊಂಡು ಹೇಳಿರ್ತೀವಿ. ಅದರ ಮುಂದುವರೆದ ಭಾಗವಾಗಿ ನಮ್ಮ ರಾಮಚಂದ್ರ ಅವರು ವಿದ್ಯುತ್ ಸುರಕ್ಷತಾ ಮಹಾ ಅಭಿಯಾನವನ್ನು ಜುಲೈ 2ಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ವರ್ಷ ಪೂರ್ತಿ ಮಾಡ್ತಾರೆ. ಅದು ಅವ್ರ ಸಾಮಾಜಿಕ ಕಳಕಳಿ. ಸೊ ತಮ್ಮೆಲ್ಲ ಬೇರೆ ಬೇರೆ ಕೆಲಸಗಳಲ್ಲೂ ಕೂಡ ಇದ್ರ ಬಗ್ಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟು ಮಾಡೋದು ಏನೇ ಜಸ್ಟು ಕ್ರಿಯೇಟ್ ಆ್ಯನ್ ಅವೇರ್ನೆಸ್ ಇದೆ, ಏನಿಲ್ಲ. ಜನರಿಗೆ ಎಷ್ಟು ಏನೋ ಒಂದು ಮಾತು ಕಿವಿಯಲ್ಲಿ ಹೋಗಿ ಒಬ್ಬರು ಜೀವ ಉಳಿದ್ರು ದಟ್ ಈಸ್ ಎ ಗ್ರೇಟ್ ಅಚೀವ್ಮೆಂಟ್. ಸೊ ಅದಕ್ಕೆ ಅವರು ಇದನ್ನು ಅರೇಂಜ್ ಮಾಡ್ತಾ ಇದ್ದಾರೆ, ಆರ್ಗನೈಸ್ ಮಾಡ್ತಾರೆ. ನಮ್ಮ ಪರವಾಗಿ, ನಮ್ಮ ಬೆಸ್ಕಾಂ ಇಲಾಖೆ ಪರವಾಗಿ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಧನ್ಯವಾದಗಳು ಎಲ್ಲರಿಗೂ. ನಾವು ಇದೊಂದು ಏನು ECB ಸಮಥಿಂಗ್ ಏನೋ ಒಂದು ಡಿವೈಸ್ ಇನ್ಸ್ಟಾಲ್ ಮಾಡಿದ್ದೀವಲ್ಲ ಮನೆಯಲ್ಲಿ, ಅದಕ್ಕಿಂತ ಅಪ್ಗ್ರೇಡೆಡ್ ವರ್ಷನ್ ಇದು ಹೇಗೆ? ಹಲೋ, ಸಾಮಾನ್ಯವಾಗಿ ಎಲ್ಲರೂ ಫ್ಯೂಸು ಮತ್ತು MCCB ಅಂತೂ ಹಾಕಿರ್ತಾರೆ. ಸೊ ಅದೇ ಹೇಳ್ತಾ ಇದ್ದೀನಿ, MCCB ಈಸ್ ಫಾರ್ ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್, ಅಂದರೆ ಹೈ ಕರೆಂಟ್ ಬಂದಾಗ. ELCB ಈಸ್ ಫಾರ್ ಲೀಕೇಜ್ ಕರೆಂಟ್, ಬಾಡಿ ಲೀಕೇಜು ಅದೇನು ಬರುತ್ತಲ್ಲ ಅದನ್ನು ಸೆನ್ಸ್ ಮಾಡಿ ಟ್ರಿಪ್ ಮಾಡುತ್ತೆ. ELCB ಅಥವಾ ಈಗ RCCB ಈಸ್ ಬೆಟರ್. ಸರ್, ಇನ್ ಸಚ್ ಕೇಸ್ ಈಗ ಸಾಮಾನ್ಯವಾಗಿ ನಾವೇನು ಮಾಡಿರ್ತೀವಿ, ವೈರಿಂಗ್ ಮಾಡಿಸಿರ್ತೀವಿ, ಅದಕ್ಕೆ ಅದಕ್ಕೆ ಸ್ಪೇಸ್ ಕೊಟ್ಟಿರ್ತೀವಿ. ಆ MCB ಸ್ಪೇಸಲ್ಲಿ ಏನಾಗ್ತದೆ, we may not have some space. So in such case, ಸೊ ಈಗ ಅಲ್ಲಿ ಸ್ಪೇಸ್ ಇರೋದಿಲ್ಲ. ಆಲ್ರೆಡಿ MCB ಇನ್ಸ್ಟಾಲ್ ಮಾಡಿರ್ತೀವಿ, ಲಾಸ್ಟ್ 15-20 ಇಯರ್ಸ್ ಬ್ಯಾಕ್ ಕನ್ಸ್ಟ್ರಕ್ಟ್ ಮಾಡಿರ್ತೀವಿ, ಅಲ್ಲಿ ಸ್ಪೇಸ್ ಇರಲ್ಲ. ವಾಟ್ ವಿ ಕ್ಯಾನ್ ಡೂ? RCCBಯನ್ನು ಸಿಂಪಲ್ಲಾಗಿ ಇನ್ಸ್ಟಾಲ್ ಮಾಡ್ಬೋದು. ನಂಬರ್ ಆಫ್ ಇಕ್ವಿಪ್ಮೆಂಟ್ಸ್ ಬರಲ್ಲ, ಓನ್ಲಿ ಒನ್ ಡಿವೈಸ್ ಬರುತ್ತೆ. ಇನ್ಕಮರ್ ಸೈಡ್ ಹಾಕ್ತಾರೆ, ಅಂದರೆ ಮೇನ್ 2 ಲೈನ್ ಬರುತ್ತಲ್ಲ ಅದನ್ನು ಕನೆಕ್ಟ್ ಮಾಡಿ ಮುಂದೆ ಅದು ಆ್ಯಸ್ ಯೂಶ್ವಲ್ MCB ಇದಕ್ಕೆ ಕನೆಕ್ಟ್ ಆಗಿರುತ್ತೆ. ಸೊ ನಿಮ್ಮ ಇನ್ಕಮರ್ ಬರುತ್ತೆ, MCBಗೆ ಹೋಗಿರುತ್ತಲ್ಲ ಅದ್ರ ನಡುವೆ ಇದು ಜಸ್ಟ್ ಒಂದು ಡಿವೈಸ್ ಈಸಿಯಾಗಿ ಇನ್ಸ್ಟಾಲ್ ಮಾಡ್ಬೋದು. ಸ್ಪೇಸ್ ಇಲ್ಲ ಅಂದ್ರೂ ಚಿಕ್ಕದಾಗಿ ಕಟ್ ಮಾಡಿ ಮಾಡ್ಬೋದು. ಅದು ತುಂಬ ದೊಡ್ಡ ಡಿವೈಸ್ ಏನಲ್ಲ. ಆಮೇಲೆ ಏನೂ ಸರ್ಕ್ಯೂಟ್ ಮಾಡಿಫೈ ಮಾಡೋದು ಹತ್ತಲ್ಲ, ಜಸ್ಟ್ ನೀವು ಬಂದಿರೋ ಸರ್ಕ್ಯೂಟ್ಗೆ 2 ವೈರ್ ಜಾಯಿನ್ ಮಾಡೋದು ಅಷ್ಟೇ. ಥ್ಯಾಂಕ್ ಯು ಸರ್. ಹಲೋ ಸರ್, ನಮಸ್ತೆ. ನನ್ನ ಹೆಸರು ಮೋಹನ್ ಅಂತ. ಸರ್, ಈಗ ಸುಮಾರು ಜನ ಎಲೆಕ್ಟ್ರಿಸಿಟಿ ಇದ್ದ ಅಂದರೆ ಏನಾದರೂ ಪ್ರಾಬ್ಲಮ್ ಆಗಿ ಸಾಕಷ್ಟು ಡೆತ್ ಆಗ್ತವೆ. ಸೊ ಈ ಡೆತ್ ಆಗಿರೋ ಕುಟುಂಬಕ್ಕೆ ಗೌರ್ಮೆಂಟಿಂದ ಏನಾದರೂ ಪರಿಹಾರ ಸಿಗುತ್ತಾ, ಅಥವಾ ಪರಿಹಾರ ಸಿಕ್ಕಿದ್ರೆ ಎಷ್ಟರ ಮಟ್ಟಿಗೆ ಕೊಡ್ತಾರೆ, ಎಷ್ಟು ಲಕ್ಷ ಕೊಡ್ತಾರೆ, ಏನು ಕೊಡ್ತಾರೆ ಸರ್? ಆ್ಯಕ್ಚುಲಿ ಅದು ಈ ಬೆಸ್ಕಾಮ್ ಅವ್ರು ಹೇಳಿದ್ರೆ ಆಯಿತು, ನನಗೆ ಗೊತ್ತಿರೋದು ಹೇಳ್ತೀನಿ, ಮುಂದಿಂದವ್ರು ಹೇಳ್ತಾರೆ. ಸೊ ಡೆತ್ತು ಈಗ ಎನಿಮಲ್ ಆಕ್ಸಿಡೆಂಟ್ ಆದರೆ ಪರ್ಟಿಕ್ಯುಲರ್ ಎನಿಮಲ್ಗೆ ಇಷ್ಟು ಅಂತೇಳಿ ಫಿಕ್ಸ್ ಮಾಡಿದ್ದಾರೆ ಆಲ್ರೆಡಿ ಅವರು ಕಂಪನಿ ವತಿಯಿಂದ. ಅದರಲ್ಲಿ ಬೆಸ್ಕಾಮ್ ಕಡೆಯಿಂದ ಏನಾದರೂ ಮೇಲ್ನೋಟಕ್ಕೆ ನಿರ್ಲಕ್ಷ್ಯ ಕಂಡು ಬಂದಂಥ ಸಂದರ್ಭದಲ್ಲಿ ಅವ್ರು ಕೊಡ್ತಾರೆ. ಇಲ್ಲ ಅಂದರೆ ಅದು ಯು ಶುಡ್ ಕ್ಲೇಮ್ ಯುವರ್ ಇನ್ಶೂರೆನ್ಸು, ಅಥವಾ ನೀವು ಕೋರ್ಟಿಗೆ ಹೋಗ್ಬೇಕು ಅದಕ್ಕೆ. ಸರ್, ಗುಡ್ ಈವ್ನಿಂಗ್. ಇವಾಗ ಆ್ಯಕ್ಚುಲಿ ರೀಸೆಂಟಾಗೆ ಎಲ್ಲ ಅಪಾರ್ಟ್ಮೆಂಟ್ಸಲ್ಲಿ ಕೆಲವೊಂದು ಕಡೆ ಕಮರ್ಷಿಯಲ್ ಸೋಲಾರ್ ಇದು ಹಾಕ್ಸ್ತಿದ್ದಾರೆ, ಕಮರ್ಷಿಯಲ್ದು. ಸೊ ಬೆಸ್ಕಾಮಿಂದ ಐ ಥಿಂಕ್ ಟಾಟಾ ಆಗಿರ್ಬೋದು, ಬೇರೆ ಬೇರೆ ಕಂಪ್ನಿ ಆಗಿರ್ಬೋದು, ಕಮರ್ಷಿಯಲ್ ಒಂದು 3.5 lakhs 4 lakhs ಕೆಲವೊಂದು ಮೀಡಿಯಾ ಅವರು ಕೂಡ ಎಲ್ಲ ಇದನ್ನು ಹಾಕ್ಸ್ತಾರೆ. ಸೊ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡಿ ಅದು ಕನ್ಸ್ಯೂಮ್ ಮಾಡಿ ಆ್ಯಂಡ್ ದೇಲ್ ಗಿವ್ ದ ಸಬ್ಸಿಡಿ ಅಂತ ಹೇಳ್ತಿದ್ದಾರೆ. ಸೊ ಇಸ್ ಇಟ್ ರಿಯಲಿ ಯೂಸ್ಫುಲ್ ಫಾರ್ ಎಲ್ಲರಿಗೂ? ಯಾಕಂದರೆ ಸೋಲೋ ಮನೆಗೆ ಆಗಲ್ಲ, ಬಜೆಟು 3.5 ಲಕ್ಷ ಅಂತ ಹೇಳಿದ್ರು. ಮೊನ್ನೆ ಒಂದು ಮನೆ ಹತ್ರ ಒಂದು ಅಪಾರ್ಟ್ಮೆಂಟ್ಸಲ್ಲಿ ಹಾಕ್ಸಿದ್ರು, ಒಂದು 5.5 ಲಕ್ಷದ ಕಮರ್ಷಿಯಲ್ದು ಹಾಕ್ಸಿದ್ರು. ಸೊ ದೇ ಟೋಲ್ 24 hours ಕರೆಂಟ್ ಇರುತ್ತೆ, ದೇ ಜನ್ರೇಟ್ ದ ಅಮೌಂಟ್ ಆಫ್ ಪವರ್ ಎಲ್ಲ, ಆ್ಯಂಡ್ ದಟ್ ಪವರ್ ವಿಲ್ ಬಿ ಗಿವನ್ ಟು ದ ಬೆಸ್ಕಾಮ್ ಆ್ಯಂಡ್ ಯು ಕ್ಯಾನ್ ಸೇವ್ ಫಾರ್ ಎ ಇಯರ್ ಆಫ್ ಸೋಲಾರ್, ಬರೀ ಸನ್ಲೈಟ್ ಇದರಲ್ಲಿ ಅಂತ. ಈಸ್ ಇಟ್ ಎ ಬಿಗ್ ಪ್ರಾಜೆಕ್ಟ್ಸ್? ಆ ಥರ ವರ್ಕ್ ಆಗುತ್ತಾ? ಒಂದು ಗುಡ್ ಕ್ವಶನ್ ಕೇಳಿದ್ದೀರಾ. ಇಟ್ ಈಸ್ ಯೂಸ್ಫುಲ್. ನಾವೀಗ ಆಲ್ರೆಡಿ, ನನ್ನ ಹೆಸರು ಲಕ್ಷ್ಮೀಶ್ ಅಂತ, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಮಲ್ಲೇಶ್ವರಂ ಡಿವಿಷನ್. ನಾನೊಂದು ಪ್ರೋಟೋಕಾಲ್ ಡ್ಯೂಟಿ ಇತ್ತು. ಕೇರಳ ಸ್ಟೇಟ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನರ್ ಬಂದಿದ್ದರು. ಅವ್ರಿಗೆ ಏರ್ಪೋರ್ಟಿಗೆ ಇವಾಗ ಡ್ರಾಪ್ ಮಾಡಿ ಅವ್ರದ್ದೆಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು, ಸೊ ನಾನು ಜಸ್ಟ್ ಏರ್ಪೋರ್ಟಿಂದ ಇವಾಗ ಬರ್ತಾಯಿದ್ದೀನಿ. ಸಾರಿ ಫಾರ್ ದ ಡಿಲೇ. ನಮ್ಮ ಆಲೇ ಹೇಳಿದರು, ನಮ್ಮ ವಿದ್ಯುತ್ವಾಣಿ ರಾಮಚಂದ್ರ ಅವರು, ಲೇಟ್ ಆದರೂ ಪರವಾಗಿಲ್ಲ ಸರ್ ಬನ್ನಿ ಅಂತ. ಸಾರಿ, ಎಲ್ರಿಗೂ ಸಾರಿ ಹೇಳ್ತಾ,
ಅದು ಸೋಲಾರ್ದು ಆಲ್ರೆಡಿ ಸ್ಕೀಮ್ ಇದೆ. ನಿಮ್ಗೆ ಇನ್ ಡೀಟೇಲ್ ಇನ್ ಡೆಪ್ತ್ ನಮ್ಮ ಆಫೀಸಲ್ಲೆಲ್ಲ ನಿಮಗೆ ತಿಳಿಸ್ಕೊಡ್ತೀವಿ. ಬಟ್ ಬ್ರೀಫಾಗಿ ಹೇಳೋದಾದರೆ, ಸೊ ಇವಾಗ MNRE ಸಬ್ಸಿಡಿ ಅಂತ ಕೊಡ್ತಾಯಿದ್ದೀವಿ ಟು ಪ್ರಮೋಟ್ ಸೋಲಾರ್ ಅಂತ. ಅಪ್ ಟು 3 ಕಿಲೋವಾಟು ನೀವು ಮನೆ ಮೇಲೆ ಹಾಕ್ಕೊಂಡ್ರೆ 78,000 ರುಪೀಸು ನಿಮಗೆ ನೆಟ್ ಪೇಮೆಂಟಲ್ಲಿ ಡಿಡಕ್ಟ್ ಆಗುತ್ತೆ. ಸೊ ನಿಮಗೆ ಆ MNRE ಸಬ್ಸಿಡಿ ತೊಗೊಂಡ್ರೆ ₹2.95 ನೀವು ಪರ್ ಯೂನಿಟ್ಗೆ ನೀವು ಮಾರಾಟ ಮಾಡ್ಬೋದು. ನಮಗೆ ನಿಮ್ಮ ಕನ್ಸಂಪ್ಷನನ್ನು ನೀವು ಮೈನಸ್ ಮಾಡಿ ನೀವು ಎಕ್ಸ್ಟ್ರಾ ನಮ್ಮ ಗ್ರಿಡ್ಡಿಗೆ ಎಷ್ಟು ರಿಟರ್ನ್ ಬರುತ್ತೆ ಅದ್ರ ಮೇಲೆ ನಾವು ನಿಮಗೆ ಪರ್ ಯೂನಿಟ್ ₹2.95 ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೀವಿ. ಸರ್, ಇವಾಗ ನಾರ್ಮಲ್ ಆಗಿ ಒಂದು ಬಾಂಬ್ ಸ್ಕ್ವಾಡ್ ಇರಲಿ ಇಲ್ಲ ಬೇರೆ ಯಾವುದಾದ್ರೂ ಒಂದು ಫೀಲ್ಡ್ ತೊಗೊಂಡ್ರೆ ಎಲ್ಲರಿಗೂ ಸೇಫ್ಟಿ ಕಾಸ್ಟ್ಯೂಮ್ ಇಲ್ಲ ಅಂದರೆ ಸೇಫ್ಟಿ ಎಕ್ವಿಪ್ಮೆಂಟ್ ಇರುತ್ತೆ. ಕೋವಿಡ್ ಟೈಮ್ಸಲ್ಲೂ ನೋಡಬೇಕಾದ್ರೆ ಫುಲ್ ಆ್ಯಂಡ್ ಫುಲ್ ಶೀಲ್ಡ್ ಹಾಕ್ಕೊಂಡು ಫುಲ್ ಯೂನಿಫಾರ್ಮ್ಸ್ ಹಾಕ್ಕೊಂಡು ಗ್ಲವ್ಸ್ ಎಲ್ಲ ವೇರ್ ಮಾಡಿದರು, ಇನ್ಕ್ಲೂಡಿಂಗ್ ಶೂಸಿಂದ ಎಲ್ಲ ಪ್ರಾಪರ್ ಇತ್ತು. ಬಟ್ ಲೈನ್ ಮ್ಯಾನ್ ಆಗಲಿ ಎಲೆಕ್ಟ್ರಿಷಿಯನ್ ಮ್ಯಾನ್ ಆಗಲಿ ನಾರ್ಮಲ್ ಕಾಮನ್ ಮ್ಯಾನ್ ಥರ ಬರ್ತಾರೆ, ಫುಲ್ ರಿಸ್ಕಲ್ಲಿ ಹೋಗಿ ವರ್ಕ್ ಮಾಡ್ತಾರೆ. ಸೊ ಅವ್ರಿಗೆ ರಬ್ಬರ್ ಪ್ರಾಡಕ್ಟ್ಸ್ ಏನಾದರೂ ಕೊಡ್ಬೋದಲ್ವಾ? ಸೊ ಯಾಕೆ ಅವ್ರು ಯಾರೂ ಇನ್ನೂ ವೇರ್ ಮಾಡಿಲ್ಲ? ಅದಕ್ಕೇನಾದರೂ ರೀಸನ್ ಇದೆಯಾ ಸರ್? ಇವಾಗ ನಿಮ್ಮ ಮನೆಯಲ್ಲಿ ಇಬ್ಬರು ಆಪ್ರೇಟ್ ಮಾಡ್ತಾರೆ. ಫಸ್ಟು ಲೈನ್ಮೆನ್ನೋ ಅಥವಾ ಎಲೆಕ್ಟ್ರಿಷಿಯನ್ನ, ನಾರ್ಮಲ್ ಎಲೆಕ್ಟ್ರಿಷಿಯನ್ನೋ ನೀವು ತಿಳ್ಕೋಬೇಕು. ನಿಮ್ಮ ಇನ್ ಕೇಸ್ ಏನಾಗುತ್ತೆ, ನಿಮ್ಮ ಫಾದರು ನಿಮ್ಮ ಮನೇಲಿ ಕರೆಂಟ್ ಬರ್ತಾಯಿಲ್ಲ ಅಂದರೆ ಯಾರೋ ನಿಮ್ಮ ಎಲೆಕ್ಟ್ರಿಷಿಯನ್ನು ನಿಮ್ಮ ಮನೆಗೆ ವೈರಿಂಗ್ ಮಾಡಿದವನಿಗೆ ಫೋನ್ ಮಾಡಿ ಆಪ್ರೇಟ್ ಮಾಡ್ತಾನೆ. ಅವನೇನು ಎಕ್ವಿಪ್ಮೆಂಟ್ಸ್ ತಂದಿರಲ್ಲ, ಮೇಯ್ನ್ ಆಫ್ ಮಾಡ್ಕೋತಾನೆ, ಕೆಲಸ ಮಾಡ್ತಾನೆ. ಸೊ ಅದು ಒಂದು ಪಾರ್ಟು. ಅವನ ಹತ್ರನೂ ಏನು ಎಕ್ವಿಪ್ಮೆಂಟ್ಸ್ ಇರಲ್ಲ, ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಇರಲ್ಲ. ಬಟ್ ಆನ್ ಈಸ್ ಎಕ್ಸ್ಪೀರಿಯನ್ಸ್ ಅವನು ಮಾಡ್ತಾ ಇರ್ತಾನೆ. ನಮ್ಮ ಲೈನ್ ಮೆನ್ಸಿಗೆ ನಾವೆಲ್ಲ ಸೇಫ್ಟಿ ಎಕ್ವಿಪ್ಮೆಂಟ್ಸ್ನ ಕೊಟ್ಟಿದ್ದೀವಿ. ಸೊ ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವಾಗ ಅವ್ರು ಮೈನ್ಸ್ ಆಫ್ ಮಾಡಿಕೊಂಡು ಫ್ಯೂಸ್ ತೆಗೆದೇ ಕೆಲಸ ಮಾಡ್ತಾರೆ. ಮೈನ್ 11 kV ಮಾಡುವಾಗ ತುಂಬ ಕ್ರಾಸಿಂಗ್ಸ್ಗಳಿದ್ದಾಗ ಖಂಡಿತ ನಮ್ಮವರೆಲ್ಲ ಅರ್ಥಿಂಗ್ ಮಾಡಿಕೊಂಡು ಸೇಫ್ಟಿ ಝೋನ್ ಕ್ರಿಯೇಟ್ ಮಾಡ್ಕೊಂಡು ಕೆಲಸ ಮಾಡೇ ಮಾಡ್ತಾರೆ. ಸರ್, ಆ್ಯಕ್ಚುಲಿ ಇವಾಗ ರೀಸೆಂಟ್ ಟೈಮ್ಸಲ್ಲಿ ಬಂದು ಫುಲ್ ಆ್ಯಂಡ್ ಫುಲ್ ರೋಡ್ಸ್ ಎಲ್ಲ ಡಿಗ್ ಮಾಡಿದ್ರು. ಸೊ ಪೈಪೆಲ್ಲ ಚೇಂಜ್ ಮಾಡಿದ್ರು, ಕಾವೇರಿ ವಾಟರ್ ಚೇಂಜ್ ಮಾಡಿದ್ರು, ಆ್ಯಂಡ್ ದೆನ್ ಸ್ಯಾನಿಟರಿ ಪೈಪ್ ಚೇಂಜ್ ಮಾಡಿದ್ರು, ಬೋರ್ವೆಲ್ ವಾಟರ್ ಚೇಂಜ್ ಮಾಡಿದ್ರು. ಸೊ 4 to 5 times ಅವರು ರೋಡೆಲ್ಲ ಡಿಗ್ ಮಾಡಿದ್ದಾರೆ. ಆ ಟೈಮಲ್ಲಿ ಬಂದು ಕಟ್ಟಾಗಿಬಿಡ್ತು. ವಯರ್ ಕಟ್ಟಾಗಿದ್ದು ಇಲ್ಲಿ ಕೆಳಗಡೆ ರೋಡಲ್ಲಿ ಕಟ್ಟಾಯಿತು. ಅದನ್ನು ಚೆಕ್ ಮಾಡಬೇಕಾದ್ರೆ ಮೇನ್ ರೋಡಲ್ಲೇ ಚೆಕ್ ಮಾಡಬೇಕಲ್ವಾ ಸರ್? ಸೊ ಆವಾಗ ಅವ್ರು ಯಾವ ಎಕ್ವಿಪ್ಮೆಂಟು ಹಾಕಿರಲಿಲ್ಲ, ರಬ್ಬರ್ ಶೂಸು ರಬ್ಬರ್ ಗ್ಲೌಸ್ ಎಲ್ಲ ಹಾಕಿರಲಿಲ್ಲ. ನಾನು ಕೇಳಿದ್ದೆ, ಯಾಕೆ ನಿಮಗೆ ಅದೆಲ್ಲ ಕೊಡಲ್ವಾ, ಯಾಕೆ ನೀವು ಹಾಕಿಲ್ಲ ಅಂತ ಕೇಳಿದರೆ, ಇಲ್ಲ ನಮಗೆಲ್ಲ ಗೊತ್ತು, ನಾವು ಮಾಡ್ತೀವಿ ಅಂತ ಹೇಳಿದರು. ಓಕೆ, ಬಟ್ ಇನ್ ಕೇಸ್ ಇವಾಗ ಒಂದು ಆಕ್ಸಿಡೆಂಟ್ ಎಲ್ಲ ಆಗುತ್ತೆ, ಇವಾಗ ಬೈಕಲ್ಲೆಲ್ಲ ಹೋಗ್ತೀವಿ, ಆಕ್ಸಿಡೆಂಟ್ ಆಗಿಬಿಡತ್ತೆ ಅಂತ ಹಾಕ್ಕೊಂಡು ಹೋಗಲ್ಲ, ಅವಾಯ್ಡ್ ಮಾಡೋಕ್ಕೋಸ್ಕರನೇ ಹಾಕ್ಕೊಂಡು ಹೋಗ್ತೀವಿ. ಸೊ ನಮ್ಮಲ್ಲಿ ಇದೇ ಉದ್ದೇಶಕ್ಕೆ ತಾತ್ಸಾರ ಮನೋಭಾವ ಮಾಡ್ತಾರೆ ನಮ್ಮ ಲೈನ್ಮೆನ್ಗಳು ಅಂತೇಳಿ ನಮ್ಮಲ್ಲಿ ನಾವು ಎವ್ರಿ ಮಂತು ಮತ್ತು ಫಸ್ಟ್ ಮಂಡೇ, ಸೊ ಪ್ರತಿ ಸೋಮವಾರ ನಾವು ಸೇಫ್ಟಿ ಸುರಕ್ಷತಾ ಮಂತ್ರ ಅಂತ ಅವ್ರ ಹತ್ರ ಬೋಧಿಸ್ತೀವಿ. 5 minutes ಅವ್ರ ಕೆಲಸಕ್ಕೆ ಕಳ್ಸೋದಕ್ಕಿಂತ ಮುಂಚೆ ಅವರಿಗೆ ಏನೇನು ಸೇಫ್ಟಿ ಮೆಟೀರಿಯಲ್ಸ್ ನಾವು ಕೊಟ್ಟಿದ್ದೀವಿ, ವಿ ಹ್ಯಾವ್ ಟೇಕನ್ ಲೆಡ್ಜರ್ ಡೀಟೇಲ್ಸ್ ಎಲ್ಲ ಅವ್ರ ಹತ್ರ ಸಿಗ್ನೇಚರ್ಸ್ ತೊಗೊಂಡಿದ್ದೀವಿ. ಅವರಿಗೆ ಸಪ್ರೇಟು ಒಂದು ಲಾಕರ್ ಸಿಸ್ಟಮ್ ಕೊಟ್ಟಿದ್ದೀವಿ ಆಫೀಸಲ್ಲಿ. ಆಮೇಲೆ ಅವ್ರ ಗಾಡಿನಲ್ಲೂ ಕೂಡ ಈ ಸ್ಕ್ರೂ ಡ್ರೈವರ್ ಇರ್ಬೋದು, ಮತ್ತು ಗ್ಲೌಸ್ಗಳು, ಆಮೇಲೆ ಶೂ ಅಂತೂ ಕಂಪಲ್ಸರಿ ಹಾಕ್ಕೊಂಡು ಬಂದಿರ್ತಾರೆ. ಅಟೆಂಡೆನ್ಸೇ ಕೊಡೋದಿಲ್ಲ ಶೂ ಹಾಕಿಲ್ಲ ಅಂತ ಅಂದರೆ. ಸೊ ಯೂನಿಫಾರ್ಮು ಹಾಕ್ಕೊಂಡು ಬಂದಿರಬೇಕು, ಅಟೆಂಡೆನ್ಸ್ ಕೊಡಬೇಕು ಅಂತ ಅಂದರೆ. ಈ ಥರ ಎಲ್ಲ ನಾವು ಸ್ಟ್ರಿಕ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ಅದು ಮೀರಿ ಏನಾದರೂ ಆ ಥರ ಕಂಡು ಬಂದಲ್ಲಿ ಮುಂದಿನ ದಿನಗಳಲ್ಲಿ ತಾವೆಲ್ಲರ ಸೋಷಿಯಲ್ ಮೀಡಿಯಾದವರು ಅಥವಾ ನಮಗೂ ಒಂದು ರೆಪ್ರೆಸೆಂಟೇಷನ್ ಕೊಟ್ಟರೆ ವಿಲ್ ಟೇಕ್ ಸ್ಟಿಂಜೆಂಟ್ ಆಕ್ಷನ್. ಸರ್, ಸ್ಮಾಲ್ 3 questions. ನಾವು ಇಷ್ಟೊತ್ತು ಹ್ಯೂಮನ್ ಬೀಯಿಂಗ್ಸ್ ಬಗ್ಗೆ ತುಂಬ ಥಿಂಕ್ ಮಾಡ್ತಿದ್ದೀವಿ. ಅಂದರೆ ನಮ್ಮ ಲೈಫ್ ಎಷ್ಟು ಇಂಪಾರ್ಟೆಂಟ್ ಅಂತ ಥಿಂಕ್ ಮಾಡ್ದೋ. ವೈಲ್ಡ್ ಲೈಫ್ ಅನಿಮಲ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೀವು ಫಸ್ಟು ವಿಡಿಯೋದಲ್ಲಿ ತೋರಿಸಿದಾಗ ಎಸ್ಪೆಷಲಿ ಅಶ್ವತ್ಥಾಮ ಅನ್ನೋ ಒಂದು ಆನೆ ಇರ್ಬೋದು, ಆಮೇಲೆ ಒಂದು ಚಿರತೆ ಇರ್ಬೋದು, ಇದೆಲ್ಲ ಸತ್ತಿದೆ. ಇದಕ್ಕೆ ವಿದ್ಯುತ್ ತಂತಿ ತಗಲಿನೇ ಸತ್ತಿರೋವಂಥ ಎಷ್ಟೋ ಉದಾಹರಣೆಗಳಿದೆ, ಇವತ್ತಿಗೂ ಆಗ್ತಾಯಿದೆ. ಇದಕ್ಕೇನು ಬೇರೆ ಆಲ್ಟರ್ನೇಟಿವ್ಸ್ ಇಲ್ವಾ? ಸುಮಾರು ಆನೆಗಳ ಆಕ್ಸಿಡೆಂಟ್ಗಳಾಗ್ತವೆ. ಅದಕ್ಕೆ ಸಾಕಷ್ಟು ಅರಣ್ಯ ಇಲಾಖೆ, ಬೆಸ್ಕಾಂ ಅವರು ಸೇರಿ ಜಾಯಿಂಟ್ ಇನ್ಸ್ಪೆಕ್ಷನ್ಗಳು ಮಾಡಿ ಲೈನ್ ಹೈಟ್ ರೈಸ್ ಮಾಡಿದ್ದಾರೆ. ಆನೆಗಳ ಕಾರಿಡಾರ್ ಎಲ್ಲಿದೆ ಅಲ್ಲೆಲ್ಲ ಲೈನ್ಸ್ ಅವಾಯ್ಡ್ ಮಾಡಿದ್ದಾರೆ. ಆದರೂ ಕೂಡ ಇದು ಫೆನ್ಸಿಂಗ್ ನೋಡಿದ್ರಲ್ಲ, ಫೆನ್ಸಿಂಗ್ ಹಾಕ್ತಾರೆ, ದಟ್ ಈಸ್ ಅನ್ಅಥರೈಸ್ಡ್, ಅದು ಹಾಕೋಂಗಿಲ್ಲ. ಆದರೂ ಜನರಿಗೆ ಅವೇರ್ನೆಸ್ ಇಲ್ಲ. ನನ್ನ ಜಮೀನು ಸೇಫ್ ಆಗಿದ್ದರೆ ಸಾಕಪ್ಪ ಅಂತ ಅವ್ರು ಹಾಕೋತಾರೆ. ಅದು ಅನ್ಅಥರೈಸು ಅಂತ ಆಕ್ಸಿಡೆಂಟ್ ಆದಾಗ ಜಮೀನು ಅವ್ರ ಮೇಲೆ ಕೇಸ್ ಆಗಿದೆ, ಅವರಿಗೆ ಮುಂದೆ ಅದೇನು ನ್ಯಾಯಾಲಯ ಶಿಕ್ಷೆ ಕೊಡ್ತದೆ ಅದು ಆಗುತ್ತೆ. ಬಟ್ ಇವರು ಅರಣ್ಯ ಇಲಾಖೆ ಮತ್ತು ಬೆಸ್ಕಾಂ ಅವರು ಈ ಆನೆಗಳ ಸಲುವಾಗಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಆದರೂ ಕೂಡ ಅವಾಯ್ಡ್ ಮಾಡೋಕ್ಕಾಗ್ತಾಯಿಲ್ಲ, ಸುಮಾರು ಆಕ್ಸಿಡೆಂಟ್ಸ್ಗಳು ಆಗ್ತಾಯಿವೆ. Thank you, sir, for clearing our queries.
I would like to request our dignitaries to present honor for Lakshmaya Sir, Executive Engineer, Bescom, Malleshwaram. I would now request Lakshmi Shah to speak few words about the program. The floor is yours, sir. ಎಲ್ರಿಗೂ ನಾನು ವೇದಿಕೆ ಮೇಲಿರ್ತಕ್ಕಂಥ ಈ ಕಾಲೇಜಿನ ಪ್ರಿನ್ಸಿಪಾಲ್ ಸಾಹೇಬರಿಗೆ ಮತ್ತು ಈ ಕಾರ್ಯಕ್ರಮದ ರೂವಾರಿಗಳಾದಂಥ ವಿದ್ಯುತ್ವಾಣಿಯ ರಾಮಚಂದ್ರ ಅವರಿಗೆ ಹಾಗೂ ನಮ್ಮ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಮತ್ತು ತಮಗೆ ಸ್ಟೂಡೆಂಟ್ಸಿಗೆ ಎಲ್ರಿಗೂ ನಮ್ಮ ಸ್ಟಾಫ್ಗೆಲ್ಲ ವಂದಿಸ್ತಾ, ಸೊ ಇವತ್ತಿನ ದಿನ ಒಂದು ಸುರಕ್ಷತೆಯಾಗಿ ಮನೆಗೆ ನಾವು ಬೆಳಗ್ಗೆ ಆಫೀಸಿಗೆ ಬಂದು ಮನೆಗೆ ವಾಪಸ್ ಸುರಕ್ಷತೆಯಿಂದ ಹೋದರೆ, ಮತ್ತು ನೀವು ಅಷ್ಟೇ ಮನೆಯಿಂದ ಆಚೆಗೆ ಬಂದು ಮನೆಯಲ್ಲಿ ಸುರಕ್ಷಿತವಾಗಿದ್ದರೇ ಅದೇ ಸುರಕ್ಷತೆ. ಸೊ ಇವತ್ತು ಎಲೆಕ್ಟ್ರಿಕ್ ಆಕ್ಸಿಡೆಂಟ್ಸ್ಗಳು, ಮೊನ್ನೆ ಒಂದು ಫೈರ್ ಆಕ್ಸಿಡೆಂಟ್ಸ್ ನೋಡಿದ್ವಿ ಗಾಂಧಿನಗರದಲ್ಲಿ. ಸೊ ಆ ಥರ ಸುಮಾರು ದಿನನಿತ್ಯ ಪ್ರತಿನಿತ್ಯ ಒಂದಲ್ಲ ಒಂಥರ ಆಕ್ಸಿಡೆಂಟ್ಸ್ಗಳು ಆಗ್ತಾನೇ ಇದೆ. ನೆವರ್ ಎಂಡಿಂಗ್ ಇದು ಹೆಂಗೆ ತಡೆಗಟ್ಬೋದು ನಾವು? ಯಾವ ಥರ ಇದಕ್ಕೆ ನಾವು ಏನೇ ಪ್ರಿಕಾಷನ್ ಮೆಷರ್ಸ್ ತೊಗೊಂಡ್ರೂ ಕೂಡ ಆ ಕ್ಷಣದಲ್ಲಿ ಎಲ್ಲೋ ಒಂದು ಕಡೆ ಮೈ ಮರೆತು ಮುಟ್ಟೋ ಅಂಥ ಕೆಲಸ, ಅದನ್ನು ಆಪ್ರೇಟ್ ಮಾಡೋವಂಥ ಕೆಲಸ. ನಾನೇ ಗೊತ್ತು, ಎಕ್ಸ್ಪರ್ಟ್, ನನಗೆ ಮೇಧಾವಿ, ನಾನು ಎಲೆಕ್ಟ್ರಿಸಿಟಿ ನಾನು ಇಷ್ಟು ವರ್ಷ ಕೆಲಸ ಮಾಡಿದ್ದೀನಿ ಅನ್ನೋ ಒಂದು ಆ ಮನೋಭಾವನೆ. ಆಮೇಲೆ ಜನರಲ್ಲಿ ಬಿಡ ಎಷ್ಟು ಸಲ ನಾನು ಇಲ್ಲಿ ತಂತಿನೋಲ್ದಿಲ್ಲ, ಮಾಡೋಣ, ಹಾಕ್ತೀನಿ, ಜಂಪ್ ಹಾಕ್ತೀನಿ, ನಾನೇ ಒಂದು ಕಡ್ಡಿ ತೊಗೊಂಬರೋ. ಅವನಿಗೆ ನಾಲೆಡ್ಜ್ ಇರಲ್ಲ. ಫಸ್ಟು ಅದು ಗೊತ್ತಿಲ್ಲದೆ ಇರೋ ವಿಚಾರ ನಾವು ಮಾಡದೇ ಇರೋದೇ ಒಳ್ಳೆಯದು, ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತ. ಸೊ ಅಮಾಯಕರುಗಳು, ಮಕ್ಕಳುಗಳು, ಮತ್ತೇನು ಮನೆಯಲ್ಲಿ ಆ ಒಂದು ಏನು ವಾಟ್ರ್ ಬಕೆಟ್ನಲ್ಲಿ ಹಾಕಿ ನೀರು ಕಾಯಿಸೋವಂಥ ಸಮಯದಲ್ಲಿ ಮಕ್ಕಳು ಹೋಗಿ ಮುಟ್ಟಿ ತಾಯಿ ಮುಟ್ಟೋದು, ತಾಯಿ ಮುಟ್ಟಿದ ಮೇಲೆ ಮಗು ಮುಟ್ಟೋವಂಥದ್ದು ಇವಾಗ ಅವ್ರನ್ನ. ಆ ಥರ ಆಕ್ಸಿಡೆಂಟ್ಸ್ಗಳು ನೋಡಿದ್ರೆ ಎಷ್ಟೊಂದು ತುಂಬ ಬೇಜಾರಾಗುತ್ತೆ. ಹೆಂಗೆ ಇದನ್ನು ನಾವು ಅವಾಯ್ಡ್ ಮಾಡಬೇಕು ಅಂತ. ಇಷ್ಟೊಂದೆಲ್ಲ ನಾವು ಅವೇರ್ನೆಸ್ಸು ಮೀಡಿಯಾದಲ್ಲಿ ಯೂಸ್ ಮಾಡ್ತಾಯಿದ್ದೀವಿ, ರೇಡಿಯೋದಲ್ಲಿ ಬರ್ತಾಯಿದೆ. ನಾವು ಇಯರ್ಲಿ ಒನ್ಸ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟ್ಸು ಮೊನ್ನೆ ಅಲಾಂಗ್ ವಿತ್ ಇದು ನಮ್ಮ ACS ಸಾಹೇಬರು, ಪ್ರತಿಯೊಬ್ಬರು MD ಡೆಪ್ಯೂಟೀಸ್ ಪ್ರತಿಯೊಬ್ಬರು ಕೂಡ ಇಲ್ಲೇ ನಮ್ಮ ಯಾವುದೋ ಓರಿಯನ್ ಮಾನಲ್ಲಿ ಬ್ರಿಗೇಡ್ ಗ್ರೂಪ್ ಹತ್ರ ನಾವು ಒಂದು ಸೇಫ್ಟಿ ಅವೇರ್ನೆಸ್ ಜಾಥಾ ಅಂತ ಮಾಡಿದ್ವಿ. ಇವಾಗ ಎಷ್ಟೇ ಮಾಡಿದ್ರೂ ಕೂಡ ಪರ್ಸೆಂಟೇಜು ಸ್ವಲ್ಪ ಡ್ರಾಸ್ಟಿಕಲಿ ಕಮ್ಮಿ ಆಗಿರ್ಬೋದು, ಬಟ್ ಇನ್ನೂ ಸಾಲದು. ಸೊ ನಮಗೆ ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ವಿ ಆರ್ ಟಾರ್ಗೆಟಿಂಗ್ ಯೂತ್ಸ್, ಮಕ್ಳುಗಳನ್ನ. ಯಾಕೆಂದರೆ ಮಕ್ಳುಗಳನ್ನ ಮಾತ್ರ ಅಪ್ಪ ಅಮ್ಮಂದಿರು ಕೇಳ್ತಾರೆ. ಇವತ್ತು ಕೇಳಲೇಬೇಕು. ಮೊಬೈಲ್ ತರ್ಕೊಡೋ ನೀನು ಅಂತಂದರೆ ಅಪ್ಪ ಮೊಬೈಲ್ ತಕ್ಕೊಡ್ಲೇಬೇಕು. ಹಂಗೆ ನೀವೇನಾರು ಅಪ್ಪ ತಪ್ಪು ನೀನು ಮಾಡ್ತಾ ಇರೋದು ಅಂತ ನೀವು ನಿಮ್ಮ ಅಪ್ಪ ಅಮ್ಮಂದಿರಿಗೆ, ನೀವು ನಿಮ್ಮ ಫ್ರೆಂಡ್ಸಿಗೆ ಇದ್ರ ಬಗ್ಗೆ ಏನು ಅರಿವು ಮೂಡಿಸೋ ಅವಶ್ಯಕತೆ ಇದೆ. ಹ್ಯಾಂಡ್ ಇನ್ ಹ್ಯಾಂಡ್ ಆದಾಗಲೇ ನಾವು ಇದೊಂದು ಸೇಫ್ಟಿ ವಿಚಾರದಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡೋಕ್ಕೆ ಸಾಧ್ಯವಾಗುತ್ತೆ. ನಿಮ್ಮೆಲ್ಲರ ಸಹಕಾರ, ಸಾರ್ವಜನಿಕರ ಸಹಕಾರ, ನಮ್ಮವರು ಕೂಡ ಸ್ಟಾಫ್ ಕಡಿಮೆ ಇದ್ದರೂ ಕೂಡ ನಾವು ಏನೇನು ಪ್ರಿಕಾಷನ್ಸ್ ತೊಗೋಬೇಕು ನಮ್ಮ ಆಫೀಸರ್ಸ್ಗಳು ನಮ್ಮದು ಮಾಡ್ತಾ ಇದ್ದಾರೆ. ಸೊ ಇನ್ನೂ ಹೆಚ್ಚಿನ ಮಟ್ಟಿಗೆ ನಾವು ಮಾಡಬೇಕಾಗಿದೆ. ಎಷ್ಟು ಮಾಡಿದರೂ ಸಾಲದು. ಇದು ಒಂದು ದಿನದ ಕೆಲಸ ಅಲ್ಲ, ಒಂದು ಕ್ಷಣದ ಕೆಲಸ ಅಲ್ಲ, ಇದು ಪ್ರತಿನಿತ್ಯದ ಕೆಲಸ. ಪ್ರತಿನಿತ್ಯ ನಮ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಎಲೆಕ್ಟ್ರಿಸಿಟಿ ಅವಶ್ಯಕತೆ ಆಗೋಗಿದೆ. ನಮ್ಮ ಜೀವನದ ಒಂದು ಭಾಗ ಆಗ್ಬಿಟ್ಟಿದೆ. ಗಾಳಿ, ನೀರು, ಬೆಳಕು ಹಂಗೆ ನಾವು ವಿದ್ಯುತ್ತು ಕೂಡ ನಾವಿಲ್ಲ ಅಂದರೆ, ನಾವು ಒಂದು ಅರ್ಧ ಗಂಟೆ ಪವರ್ ಸಪ್ಲೈ ಇಲ್ಲ ಅಂತಂದರೆ ನಾವು ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಒಂದು ದಿನ ನಮ್ಮ ಕೈಲಿ ಮೊಬೈಲ್ ಇಲ್ಲ ಅಂದರೆ ನಮ್ದು ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಅಂಥ ಪರಿಸ್ಥಿತಿ ನಾವೆಲ್ಲ ಬಂದುಬಿಟ್ಟಿದ್ದೀವಿ. ಸೊ ಅಷ್ಟು ಅಡಾಪ್ಟಬಿಲಿಟಿ ಎಲೆಕ್ಟ್ರಿಸಿಟಿ ಮೇಲೆ ಇವತ್ತಿದೆ. ಹಾಗಾಗಿ ನಾವು ಅದನ್ನು ಎಷ್ಟು ಜಾಗರೂಕತೆಯಿಂದ ನಾವು ಉಪಯೋಗಿಸ್ಕೊತೀವಿ, ತುಂಬ ಒಳ್ಳೆಯದು. ಹಾಗಾಗಿ ಸೊ ನೀವೆಲ್ಲರೂ ಒಬ್ಬರು ಜವಾಬ್ದಾರಿಯುತ ಪ್ರಜೆಗಳಾಗಿ ಮುಂದಿನ ದಿನಗಳಲ್ಲಿ ರೂಪುಗೊಳ್ತೀರಾ, ನಮಗೆಲ್ಲ ಸಹಕಾರ ಮಾಡ್ತೀರಾ ಅಂತೇಳಿ ನಂಬಿ ತಮ್ಮೆಲ್ಲರಿಗೂ ವಂದಿಸ್ತಾ ಮಾತಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. Thank you, sir, for your insightful speech. Due to unavoidable circumstance today, Governing Council Chairman Shri P.C. Narayan sir couldn't able to attend today's program. Now I request our beloved Principal Dr. N.S. Satish sir to render presidential remarks. Over to you, sir. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರೋಂಥ ಗಣ್ಯರೇ, ಬೆಸ್ಕಾಮ್ನ ಸಿಬ್ಬಂದಿ ವರ್ಗದವರೇ, ನನ್ನ ನೆಚ್ಚಿನ ಉಪನ್ಯಾಸ ವರ್ಗದವರೇ ಹಾಗೂ ವಿದ್ಯಾರ್ಥಿಗಳೇ, ನೋಡಿ, ಇವತ್ತಿನ ಕಾರ್ಯಕ್ರಮಕ್ಕೆ ಈ ಕೊಟೇಶನ್ ತುಂಬ ಸೂಕ್ತ ಅಂತ ನನಗನ್ಸುತ್ತೆ. ವಿದ್ಯುತ್ ನಮ್ಮ ಬದುಕನ್ನು ಬೆಳಗಿಸುತ್ತದೆ,
ಆದರೆ ಅಜಾಗರೂಕತೆ ವಹಿಸಿದರೆ ಶಾಶ್ವತವಾಗಿ ಬದುಕನ್ನು ಕತ್ತಲೆಗೆ ತಳ್ಳುತ್ತದೆ ಅನ್ನೋದು ಈ ಕೋಟ್ ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯಂತ ಸೂಕ್ತ ಅಂತ ನನಗನ್ಸುತ್ತೆ. ನಿಜವಾಗ್ಲೂ ಇದನ್ನು ಸೂಕ್ತವಾಗಿ ಅರ್ಥ ಮಾಡ್ಕೋಬೇಕು ನಾವು. ಮೊದಲಿಗೆ ರಾಮಚಂದ್ರ ಸರ್ಗೆ ನಾವು ನಿಜವಾಗ್ಲೂ ಕೃತಜ್ಞತೆಗಳನ್ನ ಅರ್ಪಿಸ್ಬೇಕು. ಯಾಕೆ ಅಂತಂದರೆ ಈ ಥರ ಜಾಗೃತಿ ಕಾರ್ಯಕ್ರಮಕ್ಕೋಸ್ಕರನೇ ಅಶ್ವರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ನ ಸ್ಥಾಪಿಸಿ ಅದ್ರ ಮೂಲಕ ನಿರಂತರವಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಮತ್ತೊಬ್ಬ ವ್ಯಕ್ತಿನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೋಬೇಕು ಅಂದರೆ ಮೋಹನ್ ಕುಮಾರ್ ಸರ್, ನನ್ನ ಪಕ್ಕದಲ್ಲಿ ಕೂತಿದ್ದಾರಲ್ಲ ಅವರು ಈ ಕಾರ್ಯಕ್ರಮ ಮಾಡೋದಕ್ಕೆ ಎಷ್ಟು ದಿವಸನ ಹತ್ರ ಬಂದು ಡಿಸ್ಕಷನ್ ಮಾಡಿ ಆಮೇಲೆ ಒಂದು ರೂಪುರೇಷೆ ಮಾಡಿಕೊಟ್ರಲ್ಲ. ಹಾಗಾಗಿ ಧನ್ಯವಾದಗಳು ಸರ್ ನಿಮ್ಗೆ ಕೂಡ. ನೋಡಿ, ವಿದ್ಯುತ್ತು ಮನುಷ್ಯನ ಮಾನವ ಜನಾಂಗದಲ್ಲಿ ಅದ್ಭುತವಾದ ಒಂದು ಆವಿಷ್ಕಾರ. ವಿದ್ಯುತ್ ಹೇಗೆ ಸಂಚಲನ ಮೂಡಿಸುತ್ತೋ ಹಾಗೆಯೇ ವಿದ್ಯುತ್ ವಾಣಿ ಅನ್ನೋ ಪತ್ರಿಕೆ ಕೂಡ ನನ್ನ ಪ್ರಕಾರ ಸಂಚಲನ ಮೂಡಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಕಾರಣ ಏನು ಅಂದರೆ, ನೀವಲ್ಲಿ ಪೇಜ್ ನಂಬರ್ ನಿಮಗೆಲ್ಲರಿಗೂ ಈಗ ಆಲ್ರೆಡಿ ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಆ ಬುಕ್ಕು ನಿಮಗೆಲ್ರಿಗೂ ತಲುಪಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವೆಲ್ಲರೂ ಮೊದಲು ಮನೆಗೆ ಹೋಗಿ ಫಸ್ಟ್ ಮಾಡಬೇಕಾಗಿರೋದು ಪೇಜ್ ನಂಬರ್ 14-15ನ ಕರೆಕ್ಟಾಗಿ ಓದಬೇಕು. ಇದು ಕೊಟ್ಟಿದ್ದು ಯಾವುದೋ ಇಲ್ಲಿ ಕೊಟ್ಟಿದ್ದು ಸುಮ್ಮನೆ ಬ್ಯಾಗ್ಗಳಿಗೆ ಹಾಕ್ಕೊಂಡೋಗಿ ಅಲ್ಲಿ ಹೊರಗಡೆ ಬಿಸಾಕೋಕ್ಕಲ್ಲ ಕೊಟ್ಟಿರೋದು. ಅದು ಅಲ್ಲಿ ನಾವು ಅಲ್ಲಿ ಆದಂಥ ವೀಡಿಯೋನಲ್ಲಿ ನೋಡಿದ್ವಿ, ಸಾಕಷ್ಟು ಸಮಸ್ಯೆಗಳು ನೋಡಿದ್ವಿ. ಅದೆಲ್ಲ ಆಗಿದ್ದು ಯಾಕೆ ಅಂತಂದರೆ ಅಜಾಗರೂಕತೆಯಿಂದ. ಸರ್ ಇಲ್ಲಿ ಭೀಮಾಶಂಕರ್ ಸರ್ ಆಗಲಿ, ಲಕ್ಷ್ಮೀಶ್ ಸರ್ ಆಗಲಿ ಹೇಳಿದ್ರು, ಕರ್ನಾಟಕ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಕೊತಾ ಇದೆ ಜಾಗೃತಿ ವಹಿಸಲು. ಆದರೆ ಪಬ್ಲಿಕ್ ಯಾವಾಗ ನಾವು ಅವೇರ್ನೆಸ್ ಪಡ್ಕೊಳೋದಿಲ್ಲ, ಯಾವ ಕಾರ್ಯಕ್ರಮಗಳು ಸೂಕ್ತ ಆಗೋದಿಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದು ಸರ್ಕಾರದ ಕೆಲಸ ಅಲ್ಲ. ಅದು ಅಂದರೆ ಯಾವುದೇ ಈ ಥರ ಆಗಿದ್ದಕ್ಕೆ ಅವ್ರ ಮೇಲೆ ಬ್ಲೇಮ್ ಮಾಡ್ತೀವಿ ಅನ್ನೋದಲ್ಲ. ನಾವು ಎಷ್ಟರ ಮಟ್ಟಿಗೆ ಜಾಗೃತವಾಗಿದ್ದೀವಿ, ನಾವೇನು ಮಾಡ್ತೀವಿ ಆ ಸಂದರ್ಭದಲ್ಲಿ ಅನ್ನೋದು ಭಾಳ ಮುಖ್ಯ. ಎಷ್ಟು ಸಲ ನೋಡಿ, ಅಲ್ಲಿ ನೀವು ಗಮನಿಸಿದಾಗ ಆ ವಿಡಿಯೋನಲ್ಲಿ ಗಮನಿಸಿರ್ಬೋದು, ಯಾರಿಗೋ ಶಾಕ್ ಆಯಿತು, ಆ ಕ್ಷಣಕ್ಕೆ ಹೋಗಿ ಅವ್ರನ್ನ ಮುಟ್ಟುಬಿಡೋದು. ನಾವೆಲ್ಲ ಎಜುಕೇಟೆಡ್ ಅಂದ್ಕೊತೀವಿ, ಡಬಲ್ ಗ್ರ್ಯಾಜುಯೇಟ್ಗಳಾಗಿರ್ತೀವಿ ಅಥವಾ ಡಿಗ್ರಿ ಮಾಡ್ತಿರ್ತೀವಿ, ಹಲವಾರು ಕಡೆ ಕೆಲಸ ಮಾಡ್ತಿರ್ತೀವಿ. ಆದರೆ ಆ ಕ್ಷಣಕ್ಕೆ ಸಮಯೋಚಿತವಾಗಿ ನೀವು ವರ್ತಿಸ್ಲಿಲ್ಲ ಅಂದರೆ ನಮ್ಮ ಡಿಗ್ರಿ ಎಲ್ಲ ಏನಕ್ಕೆ ಬೇಕದು? ಸ್ವಲ್ಪ ಯೋಚನೆ ಮಾಡಿ. ಅಂಥ ಸಂದರ್ಭದಲ್ಲಿ ನಾನ್ ಕಂಡಕ್ಟರ್ ಐಟಮ್ನ ಪಕ್ಕದಲ್ಲಿ ಏನಿದೆ ತಕ್ಷಣ ಹುಡುಕ್ಬೇಕು ನಾವು. ಆ ಜಾಗರೂಕತೆ ಸೆನ್ಸ್ ಇರಬೇಕು ನಮಗೆ. ಅವ್ರಿಗೇನೋ ಆಗ್ತಾಯಿದೆ, ನಾವು ಟಿ ವಿಲೂ ನೋಡಿದ್ದೀವಿ, ವಾಟ್ಸಪ್ಪಲ್ಲಿ ಆ ಫನ್ನಿ ವೀಡಿಯೋಸ್ ಥರ ಇವೆಲ್ಲ ಬರ್ತಾ ಇರುತ್ತೆ. ಅದನ್ನು ಎಂಜಾಯ್ಮೆಂಟ್ ಮಾಡ್ಕೊಂಡು ನೋಡಿರ್ತೀವಿ. ಅಲ್ಲಿ ಯಾರೋ ಸಾಯ್ತಿರ್ತಾನೆ, ಕಾರ್ ಆಕ್ಸಿಡೆಂಟ್ಗಳು ಬರ್ತಾ ಇರುತ್ತೆ, ಅದು ನೋಡಿ ಎಂಜಾಯ್ ಮಾಡಿರ್ತೀವಿ. ಆ ಕ್ಷಣದಲ್ಲಿ ನಾನಿದ್ದಾಗ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡಲ್ಲ. ಆ ಕ್ಷಣದ ನಾವು ದುರುಪಯೋಗ ಪಡಿಸ್ಕೊಂಡು ನಾವು ಏನೂ ಗೊತ್ತಿಲ್ಲದವ್ರ ಥರ ತಿರ್ಗಿ ಅದನ್ನು ಅವ್ರನ್ನೇ ಹೋಗಿ ಮುಟ್ಬಿಟ್ಟು ನಾವು ಶಾಕ್ ಹೊಡ್ಸ್ಕೊಂಡು ಬೀಳ್ತೀವಿ. ಇಂಥ ಜಾಗೃತಿ ಮೊದಲು ವಹಿಸಬೇಕು ಅಂತ ನಾನು ಭಾವಿಸ್ತೀನಿ. ಇಂಥ ಕಾರ್ಯಕ್ರಮನ ಇವತ್ತು ನಿಮಗೆ ಕಾನ್ಸೆಪ್ಷುಯಲ್ ಕ್ಲಾಸ್ ಇದ್ದರೂ ಕೂಡ ನಾನು ಕ್ಲಾಸ್ನ ಕ್ಯಾನ್ಸಲ್ ಯಾಕೆ ಮಾಡಿದೆ ಅಂದರೆ, ಇಂಥ ಕಾರ್ಯಕ್ರಮ ತುಂಬ ಮುಖ್ಯ. ನಿಮಗೆ ನಾವು ಬದುಕಿದರೆ ಅಥವಾ ನಮ್ಮ ವಾತಾವರಣದಲ್ಲಿ ಎಲ್ಲರೂ ಚೆನ್ನಾಗಿದ್ದರೆ ಎಲ್ಲ ಎಜುಕೇಷನ್ ಬೇಕಾಗುತ್ತೆ. ಎಜುಕೇಷನ್ ಅನ್ನೋದು ನಿಮಗೆ ಗೊತ್ತಿದೆ, ನಾವು ಶೇಷಾದ್ರಿಪುರಮಲ್ಲಿ ಬರೀ ಟೆಕ್ಸ್ಟ್ ಬುಕ್ಕು ಇದು ಅಲ್ಲ, ರಿಯಲ್ ಒಂಥರ ಇದು ಪ್ರೊಡಕ್ಟಿವ್ ಸಿಟಿಸನ್ಸ್ನ ಕೊಡಬೇಕು ಅನ್ನೋದೇ ನಮ್ಮ ತತ್ವ ಆಗಿರೋದ್ರಿಂದ ಇಂಥ ಕಾರ್ಯಕ್ರಮನ ನಾನು ಇದು ಮಾಡಿದ್ದೀನಿ. ಈ ಕಾರ್ಯಕ್ರಮನ ನೀವು ಗಮನಿಸಬೇಕು. ಇಲ್ಲಿ ಕೇಳ್ಬಿಟ್ಟು ಹೋಗೋದಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲೇನೋ ಪ್ರಿನ್ಸಿಪಾಲ್ ಪ್ರೋಗ್ರಾಮ್ ಅರೇಂಜ್ ಮಾಡಿದ್ರು, ಅದು ಕೂತಿದ್ದೀವಿ, ಕೇಳಿಸ್ಕೊಂಡ್ವಿ, ಮನೆಗೆ ಹೋದ್ವಿ, ಇಲ್ಲಿ ಇದಾಗೋಯ್ತು. ನಾನೊಂದು 4 ಕ್ವಶನ್ ಕೇಳಿದೆ ಅಥವಾ ಇನ್ಯಾರೋ ಕೇಳಿದ್ರು, ಕ್ಲಬ್ಸ್ ಹೊಡೆದ್ವಿ, ಅಪ್ಪ ಇನ್ನೂ ಬಿಟ್ಟಿಲ್ಲ ಪ್ರಿನ್ಸಿಪಾಲಿಂದ ಮಾತಾಡ್ತಿದ್ದಾರೆ ಅಂತಲೂ ಕೆಲವರು ಅಂದ್ಕೊತಿರ್ತಾರೆ. ಗೊತ್ತು ನನಗದು, ಯಾಕೆಂದರೆ ನಾನು ಸ್ಟೂಡೆಂಟಾಗಿ ಮೇಸ್ಟ್ರಾಗಿರೋದು, ಹಾಗಾಗಿ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅದು. ಆದರೂ ಯಾಕೆ ಮಾತು ಹೇಳ್ತಿದ್ದೇನೆ ಅಂದರೆ, ಇಲ್ಲಿ ನೀವು ಟೇಕ್ ಅವೇ ಇದೆಯಲ್ಲ, ಅದು ಪ್ರಚಾರ ಆಗಬೇಕು. ನಾನು ಅದಕ್ಕೋಸ್ಕರನೇ ಈ ಕಾರ್ಯಕ್ರಮ ಮಾಡಿಸಿರೋದು. ನೀವು 10 ಜನಕ್ಕೆ ನಿಮ್ಮ ಮನೆಯಲ್ಲಿರೋರಿಗಾದರೂ ಆ ಬುಕ್ಕಲ್ಲಿ 17 14-15ನೇ ಪೇಜಲ್ಲಿ ಇದೆಯಲ್ಲ, ಆ ಎಸ್ಪೆಷಲಿ ಆ 2 ಪೇಜ್ನ ಓದಬೇಕು. ಓದಿ ಮನೇಲಿರೋರು ಅವೇರ್ನೆಸ್ ಕೊಡಿ. ಅಲ್ಲಿ ತೊಂದರೆ ಆಗೋದು ನಮ್ಮನೆಯವ್ರಿಗೆ ಅಲ್ವಾ. ನಾವು ಭಾರತೀಯರು ಹೇಳ್ತೀವಿ ವಸುದೈವ ಕುಟುಂಬಕ್ಕೆ ಮತ್ತೆಲ್ಲ ಕೊಟೇಶನ್ಗಳು ಕೋಟ್ ಮಾಡ್ತೀವಿ. ನೀವು ಎಷ್ಟೋ ಜನ ಅದು ಗಮನಿಸಿರಲ್ಲ. ಮನೆಯಲ್ಲಿ ಎಲೆಕ್ಟ್ರಿಕ್ ನಿಮ್ಮದು ಮೀಟರ್ ಪಕ್ಕ ಒಂದು ಸ್ಟಿಕ್ಕರ್ ಅಂಟಿಸಿರ್ತಾರೆ, ಎಮರ್ಜೆನ್ಸಿ 2 ಫೋನ್ ಕೊಟ್ಟಿರ್ತಾರೆ. ನಾವು ಮೊಬೈಲ್ನ ಆನ್ಲೈನಿಗೆ ಏನೇನಕ್ಕೋ ಉಪಯೋಗಿಸ್ತೀವಿ. ಪ್ಲೀಸ್ ಇಂಥ ಎಮರ್ಜೆನ್ಸಿ ನಂಬರ್ಗಳು ಅದರಲ್ಲಿರುತ್ತೆ, ಅದು ನೋಡೋಕ್ಕೆ ತಲೆ ಉಪಯೋಗಿಸಿ. ಆ ಕ್ಷಣದಲ್ಲಿ ಟ್ರಿಪ್ ಆದಾಗ ನೀವೇ ಓವರ್ ಆ್ಯಕ್ಟಿಂಗ್ ಮಾಡಿ ಟ್ರಿಪ್ ಎತ್ತಕ್ಕೆಲ್ಲ ಹೋಗಬೇಡಿ ಅದನ್ನ. ಸೊ ಅದೊಂದು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡೆ. ಮಳೆಗಾಲದಲ್ಲೂ ಅಷ್ಟೇ ಸರ್ ಚೆನ್ನಾಗಿ ಹೇಳಿದ್ರು. ಮಳೆಗಾಲದಲ್ಲಿ ಗ್ರೌಂಡಿಂಗ್ ಆಗ್ತಿರೋ ಸುಮಾರು ಕಡೆ ಹೋಗ್ತಾ ಅದೇ ಹೇಳೋದ್ನೆಲ್ಲ ಎಲ್ಲೋ ಹೋಗೋದು, ಇನ್ನೇನೋ ಮಾಡ್ತಾ ಇರೋ ಕೆಲಸಗಳು ಅದೆಲ್ಲ ಮಾಡ್ದಿರ ನಾನ್ ಕಂಡಕ್ಟರ್ನ ಭಾಳ ಎಚ್ಚರಿಕೆಯಿಂದ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಈ ಬುಕ್ಕಲ್ಲೇ ಒಂದು ಮಾತಿದೆ, ಆ ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ ನಾನು. ನೋಡಿ, ಒಂದು ಕೊಟೇಶನ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಬುಕ್ಕಲ್ಲಿ. ಅದು ಎಷ್ಟು ಜನ ತೆಗೆದು ನೋಡಿದ್ರಲ್ಲಿ ಗೊತ್ತಿಲ್ಲ. 21ನೇ ಪೇಜಲ್ಲಿದೆ. ವಿದ್ಯುತ್
ಅರಿತರೆ ಬೆಳಕು, ಮರೆತರೆ ഇരുಳು ಅಂತ. ಥ್ಯಾಂಕ್ ಯು ಆಲ್. Thank you for your valuable time and guidance, sir.